ದೇಶದಲ್ಲಿ ವಿಶ್ವದಲ್ಲಿ ಆಗ್ತಕ್ಕಂಥ ಆರ್ಥಿಕ ಬೆಳವಣಿಗೆಗಳು ನಾವು ಕಂಡಾಗ ಮನಮೋಹನ್ ಸಿಂಗ್ ಅಂತ ಪ್ರಧಾನಿಗಳಿದ್ದಾಗ ಮಾತ್ರ ಭಾರತ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅವ್ರು ತಂದಂಥ ಹಲವಾರು ಯೋಜನೆಗಳು, ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್, ರೈಟ್ ಟು ಫುಡ್, ಹಲವಾರು ಇಂತಹ ಯೋಜನೆಗಳ ಮುಖಾಂತರ ದೇಶದ ಆರ್ಥಿಕ ಸ್ಥಿತಿ ಹಾಗೂ ಸಾಮಾನ್ಯ ಜನತೆಗೆ ಸಹಾಯ ಮಾಡ್ತಕ್ಕಂಥದ್ದು. ರೈತರಿಗೆ ಸಾಲ ಸೂಟ್ಬಿಟ್ಟಂಥ ಮಹಾನ್ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿದ್ದಾರೆ. ದೇಶವೇ ಇವತ್ತು ದಿಗ್ಭ್ರಾಂತ ಆಗಿದೆ. ನಮಗಂತೂ ನಮ್ಮ ಪಕ್ಷಕ್ಕೆ ಹಾಗೂ ನಮಗೆ ತುಂಬಲಾರದ ನಷ್ಟ ಆಗಿದೆ. ವಿಶ್ವದ ಆರ್ಥಿಕ ತಜ್ಞರೊಬ್ಬರು ನಾವು ಕಳ್ಕೊಂಡಿದ್ದೀವಿ. ಅವರ ಕುಟುಂಬಕ್ಕೆ ಇಂಥ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ಯಾವುದೇ ಸಂದರ್ಭದಲ್ಲಾದರೂ ಕೂಡ ದೇಶದ ಆರ್ಥಿಕ ಸ್ಥಿತಿ ಕೈ ತಪ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಾಗಲಿ ಅಥವಾ ಇಲ್ಲದಾಗಲಿ ಮನಮೋಹನ್ ಸಿಂಗ್ ಅವರ ಬಳಿ ಹೋದಂಥ ಸಂದರ್ಭ ಇದೆಯಾ ಬೇರೆ ನಾಯಕರು? ಮನಮೋಹನ್ ಸಿಂಗ್ ಜಿ ಅವ್ರ ಹತ್ರ ತುಂಬಾ ಜನ ಚರ್ಚೆ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಅವರ ಆಗು ಹೋಗುಗಳು ಅಲ್ಲಿ ಹೋಗಿ ಮಾತನಾಡ್ತಕ್ಕಂಥದ್ದು ಮೀಡಿಯಾಗಳಿಗೆ ನಮ್ಗೆ ಸಿಕ್ಕಿರ್ಲಿಕ್ಕಿಲ್ಲ. ಅವ್ರ ಜೊತೆ ಮಾತನಾಡ್ತಕ್ಕಂಥ ಉದಾಹರಣೆಗಳು ತುಂಬಾ ಇದ್ದಾವೆ. ಸರ್, ಅವ್ರು ತಂದಂಥ ಯೋಜನೆಗಳು ನಿಮಗೆ ಯಾವುದು ಈಗಲೂ ಕೂಡ ಮುಂದುವರಿಯುತ್ತೆ? ಜೊತೆಗೆ ನಿಮ್ಗೆ ಇಷ್ಟವಾದಂಥದ್ದು ಏನಿದೆ ಸರ್? ಸರಿ, ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ತಗೊಳ್ರಿ. ಇದು ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ನಿಮಗೆ, ನೀವು ಮಾಧ್ಯಮದವ್ರಿಗಾಗಲಿ ನಮ್ಮಂಥವ್ರಿಗಾಗಲಿ ಹಲವಾರು ವಿಚಾರಗಳನ್ನು ಜನತೆಗೆ ತಿಳಿಸ್ತಕ್ಕಂಥದ್ದು ಹಾಗೂ ಆಡಳಿತ ಲೋಪದೋಷಗಳಾಗಲಿ ಸರಿಯಾದದ್ದಾಗಲಿ ತಪ್ಪಾದಾಗಲಿ ಜನತೆಗೆ ತಿಳಿತಕ್ಕಂಥದ್ದು ವಂಡರ್ಫುಲ್ ಅಲ್ಲೇನು. ಇಡೀ ದೇಶದೇ ರೈತರ ಸಾಲ ಸುಟ್ಬಿಟ್ಟಂಥ ಉದಾಹರಣೆಗಳು ಯಾವ ಇದ್ದಾವ? ಹೀಗೆ ಅವರು ಹಲವಾರು ಯೋಜನೆಗಳು ಜನತೆಗೆ ಅನುಕೂಲ ಆಗಿದ್ದಾವೆ, ರೈತರಿಗೆ ಅನುಕೂಲ ಆಗಿದೆ. ಸರ್, ನೀವು ಅವ್ರನ್ನ ಭೇಟಿ ಮಾಡುವಂಥ ಸಂದರ್ಭ ಎದುರಾಗಿತ್ತು ಸರ್? ಹತ್ತಿರದಿಂದ ನೋಡಿದ್ದೀರಾ ಅವ್ರನ್ನ? ಹತ್ತಿರದಿಂದ ನೋಡಿದ್ದೀನಿ ನಾನು. ಅವ್ರು ಭೇಟಿಯಾಗಿದ್ವಿ. ಈಸ್ ಎ ನೈಸ್ ಮ್ಯಾನ್. ನಮಗೆ ಅವರ ಸರಳ ವ್ಯಕ್ತಿತ್ವ ಅಂತ ಪ್ರಧಾನಿ ನಾವು ಕಂಡಿಲ್ಲ. ಅವರು ದೇಶಕ್ಕೆ ಒಂದು ಮಾದರಿ, ವಿಶ್ವಕ್ಕೆ ಮಾದರಿ. ಎಷ್ಟು ಸಲ ಬೇರೆ ರಾಷ್ಟ್ರದವರು ಅವ್ರ ಸಲಹೆ ಕೇಳ್ತಕ್ಕಂಥದ್ದು ನಾವು ಕೇಳಿದ್ವಿ, ಅಮೇರಿಕದವರು ಕೇಳಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೋಡಿದ್ದೀವಿ. ಓಕೆ ಸರ್, ಆಮೇಲೆ ನೋಡಿ, ಬಡವರು ಆಗೆಲ್ಲ ಹಿಂದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಆಮೇಲೆ ಮಕ್ಕಳಿಗೆ ಪೋಲಿಯೋ ರೋಗ ಜಾಸ್ತಿ ಇತ್ತು. LPG ಯೋಜನೆನ ತೊಗೊಂಬಂದರು. ಆಮೇಲೆ ಇವು ಭಾಳ ನೋಡಿ, ಇವತ್ತಿಗೂ ಕೂಡ ಜನಜನಿತ ಮತ್ತು ಈಗಲೂ ಕೂಡ ಅದನ್ನು ಹೊಗಳ್ತಾರೆ, ಜನ ನೆನೆಸ್ಕೋತಾರೆ. ಮತ್ತು ಪೋಲಿಯೋ ಮುಕ್ತ ಭಾರತ, ಇದ್ರ ಬಗ್ಗೆ ಅಂದರೆ ಬಡವರನ್ನು ಮಧ್ಯಮ ವರ್ಗಕ್ಕೆ ತೆಗೆದುಕೊಂಡು ಬಂದ ರೀತಿ ಏನು ಹೇಳ್ತೀರಾ ಸರ್? ಒಟ್ಟಾರೆ ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ಹಾಗೂ ರೈತರಿಗೆ ಅವರು ಹಲವಾರು ಯೋಜನೆಗಳ ಮುಖಾಂತರ ಜನರ ಹತ್ತಿರ ಇದ್ರು. ಬಟ್ ಅವ್ರನ್ನ ಎಲ್ಲೂ ಒಂದು ಕಡೆ ಮಾಧ್ಯಮ ಹಾಗೂ ವಿರೋಧಿಗಳು ಅವರು ತಂದಂಥ ಆರ್ಥಿಕ ಹಲವಾರು ಬದಲಾವಣೆಗಳು, ಸುಧಾರಣೆಗಳನ್ನ ಜನತೆಗೆ ತಿಳಿಸ್ಲಿಕ್ಕೆ ಅವ್ರೇನು ಮಾಡಿದ್ರೆ ಅಷ್ಟು ಮಟ್ಟಿಗೆ ಆಗಲಿಲ್ಲ ಅಂತಕ್ಕಂಥ ನೋವು ನಮ್ಮ ಹತ್ತಿರ ಇದೆ. ಹಲೋ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಮಾತುಗಳು ಸರ್, ಏನು ಹೇಳ್ತೀರಿ? ಸರ್, ಅವ್ರು ಇರಬೇಕಾಗಿತ್ತು. ಈ ದೇಶಕ್ಕೆ ಅವರ ಅವಶ್ಯಕತೆ ಇತ್ತು. ಇಂತಹ ಸ್ಥಿತಿಗತಿ, ಆರ್ಥಿಕ ಅಧೋಗತಿಗೆ ಹೋದಾಗ ಅವ್ರ ಸಹಾಯ, ಅವರ ವಿಚಾರಗಳನ್ನು ತಿಳಿಸ್ಕೊಳ್ಳಿಕ್ಕೆ ಬೇಕೇ ಬೇಕಾಗಿತ್ತು. ಅವರು 100 ವರ್ಷ ಬಾಳ್ಬೇಕಾಗಿತ್ತು. ನಮ್ಮ ದೇಶಕ್ಕೆ ಸಹಾಯಕಾರಿ ಆಗ್ತಕ್ಕಂಥ ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಿ. ದೇಶಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯಕ್ತಿನ ಕಳ್ಕೊಂಡಿದ್ದೀವಿ. ಇದು ತುಂಬಲಾರ್ದ ನಷ್ಟ. ಓಕೆ ಸರ್, ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಬೆಳಗಾವಿಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಬಂದಿದ್ದರು. ಈಗ ಅವರು ದೆಹಲಿ ಕಡೆ ಮುಖ ಮಾಡಿದ್ದಾರೆ.
ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ರಾಷ್ಟ್ರಕ್ಕೆ ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿ 10 ವರ್ಷ ಕಾಲ 2004ರಿಂದ 2014ವರೆಗೂ ಸರ್ಕಾರನಲ್ಲಿ ಪ್ರಧಾನಿಯಾಗಿ ಅನೇಕ ಯೋಜನೆಗಳು ತರೋದ್ರ ಮುಖಾಂತರ ಬಡವರ ಪರವಾಗಿ ಕಡ್ಡಾಯವಾಗಿ ಎಜುಕೇಷನ್ ಇರ್ಬೋದು, ಆಹಾರ ಇರ್ಬೋದು, ಕಾರ್ಮಿಕರಿಗೆ ಕೂಲಿ ಕೆಲಸ ಇರ್ಬೋದು, ಎಲ್ಲ ರೀತಿಯಲ್ಲಿ 8 ಆ್ಯಕ್ಟ್ಗಳನ್ನವರು ಅವರ 10 ವರ್ಷ ಕಾಲದಲ್ಲಿ ತರೋದ್ರ ಜೊತೆಯಲ್ಲಿ MNREG ಸಹಿತ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಈ ಕೂಲಿ ಕಾರ್ಮಿಕರು ದೇಶದಲ್ಲಿ ಪರಪ್ರದೇಶ ಕೂಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅದೊಂದು ಯಶಸ್ವಿಯಾಗಿರ್ತಕ್ಕಂಥ ಪ್ರೋಗ್ರಾಮ್. ಆ ದಿಶೆಯಲ್ಲಿ ಅವರು ಆಧಾರ್ ಕಾರ್ಡನ್ನು ಪ್ರಾರಂಭ ಮಾಡಿರ್ತಕ್ಕಂತಿರ್ಬೋದು, ಅನೇಕ ವಿಶೇಷವಾದಂಥ ಯೋಜನೆಗಳನ್ನು ಯಾವುದೇ ಸಂಘರ್ಷಗಳಿಲ್ಲದಂತೆ ಎಲ್ಲರ ಮೆಚ್ಚುಗೆಯಂತೆ 10 ವರ್ಷ ಕಾಲ ರಾಷ್ಟ್ರವನ್ನು ಯಶಸ್ವಿಯಾಗಿ ಸರ್ಕಾರ ನಡೆಸಿರ್ತಕ್ಕಂಥ ಮಹಾನ್ ಪುರುಷರು. ಅವರು ಇವತ್ತು ದಿವಂಗತರಾಗಿದ್ದು ನಮಗೆಲ್ಲರಿಗೂ ಆತಂಕ ಆಗಿದೆ. ಅಲ್ಲ, ಅದು ಹೇಳ್ತಾರೆ, ನಮಗೆಲ್ಲ ಮಾರ್ಗದರ್ಶಿಯಾಗಿ ನಾನು ACC ಕಾರ್ಯದರ್ಶಿಗಳ ಕೆಲಸ ಮಾಡಿದ್ದೆ ಮತ್ತು ಅವರಿರುವಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅವರು ಸಹಿತ ಅನೇಕ ರೀತಿಯಾದಂಥ ಸಹಾಯಕಾರ ಮಾಡೋದ್ರ ಜೊತೆಲಿ ಈಗ 371 ಕಲಂ ಯಾವ ಭಾಗಕ್ಕೆ ಬರಬೇಕಾದ್ರೆ ಶ್ರೀಮಾನ್ ಮನಮೋಹನ್ ಸಿಂಗ್ ಅವರೇ ಅತಿ ಮುಖ್ಯ ಕಾರಣ. ಆ ಭಾಗದ ಪರಿಸ್ಥಿತಿನೇ ಅವಲೋಕನ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ, ಶ್ರೀಮಾನ್ ಖರ್ಗೆ ಅವರು, ಧರ್ಮಸಿಂಗ್ಜಿಯವರ ಏನು ಅವರು ಮನವರಿಕೆ ಮಾಡಿಕೊಳ್ಳೆ ಅವರು ಅದಕ್ಕೆ ತಕ್ಷಣ ಅನುಮೋದನೆ ನೀಡುವಂಥ ರೀತಿಯಲ್ಲಿ ಉಭಯ ಸಭೆಗಳಲ್ಲಿ ಎಲ್ಲ ಪಕ್ಷದವ್ರನ್ನ ಒಪ್ಪಿಸಿ ಇವತ್ತು 2/3 ಮೆಜಾರಿಟಿಯಿಂದ ಇವತ್ತು 371 ಜೇನು ಅನೇಕ ವರ್ಷಗಳಿಂದ ಆ ಭಾಗದ ಜನರ ಒಂದು ಬೇಡಿಕೆ ಏನಿತ್ತು ಆ ಬೇಡಿಕೆ ಈಡೇರಿಸುವಂಥದ್ದಲ್ಲಿ ಯಶಸ್ವಿಯಾಗಿ ನಮಗೆ ಭಾಳ ಮಾರ್ಗದರ್ಶಕರಾಗಿ, ಅದರಲ್ಲಿಯೂ ಕರ್ನಾಟಕಕ್ಕೆ ಶ್ರೀಮಾನ್ ಸಿದ್ದರಾಮಯ್ಯವ್ರ ಬಗ್ಗೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈಸ್ ಒನ್ ಆಫ್ ದಿ ಬೆಸ್ಟ್ ಚೀಫ್ ಮಿನಿಸ್ಟರ್ ಇನ್ ದಿ ಎಂಟೈರ್ ಕಂಟ್ರಿ. ಈ ನಮ್ಮ ಫೈನಾನ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಅಂತ ಸಹಿತ ಅನೇಕ ಬಾರಿ ಅವರು ಹೇಳಿರ್ತಕ್ಕಂಥದ್ದು. ಸೊ ಅಂಥವ್ರು ಇವತ್ತು ದಿವಂಗತರಾಗಿದ್ದಕ್ಕೆ ನಮಗೆಲ್ಲ ಭಾಳ ಆತಂಕ ಆಗಿದೆ. ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಿ. ಕೊನೆದಾಗ ಯಾವಾಗ ಅವ್ರ ಜೊತೆ ಸಂಪರ್ಕ ಮಾಡಿದ್ರಿ ನೀವು? ನಾನು ಲಾಸ್ಟ್ 1.5 ವರ್ಷ ಆಯಿತು ಬ್ಯಾಂಗ್ಳೂರು, ಡೆಲ್ಲಿಯಲ್ಲೇ ಎಲೆಕ್ಷನ್ ಕಮಿಟಿನಲ್ಲಿ ಮಾತುಕತೆಗಳು ಏನಾಗಿತ್ತು ಸರ್? ಮಾತುಕತೆ ಅಲ್ಲ, ಎಲೆಕ್ಷನ್ ಕಮಿಟಿಯಲ್ಲಿ ಭಾಗವಹಿಸ್ತಾರೆ ಅವರು. ಆ ಕಮಿಟಿಯಲ್ಲಿ ನಾನು ತೆಲಂಗಾಣ ACC ಪರವಾಗಿ ಅಲ್ಲಿ ಹೋದಾಗ ಅವರು ತಮ್ಮದಾದಂಥ ಅಭಿಪ್ರಾಯಗಳು ಪಕ್ಷಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಭಾಳ ಅನುಭವಸ್ಥರಾಗಿ ಎಲ್ಲ ಮಾರ್ಗದರ್ಶನ ಕೊಡ್ತಿದ್ರು. ಅವರು ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ಮತ್ತು ಪಕ್ಷಕ್ಕೆ ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂಥ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ರಾಷ್ಟ್ರಕ್ಕೆ ಅನೇಕ ರೀತಿಯಾದಂಥ KPCC ಮಹಿಳಾ ಅಧ್ಯಕ್ಷೆ ಆದಂತಹ ಸೌಮ್ಯ ರೆಡ್ಡಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಮೊದಲ ಪ್ರತಿಕ್ರಿಯೆ, ದೇಶ ಕಂಡಂತಹ ಮಾಜಿ ಪ್ರಧಾನಿ ಇವತ್ತು ಮರೆಯಾಗಿದ್ದಾರೆ. ಹೌದು ಸರ್. ಬಹಳ ಬೇಸರ ಆಗ್ತದೆ ಸರ್. ಯಾಕಂದ್ರೆ ನಮ್ಮ ದೇಶದ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಸಜ್ಜನ ವ್ಯಕ್ತಿ. ಐ ವಾಸ್ ಅ ಟ್ರೂ ಸ್ಟೇಟ್ಸ್ಮನ್. 10 ವರ್ಷ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ರು. he was an economist. And ವಿಶೇಷವಾಗಿ ನಮ್ಮ ದೇಶ it was at a time of a very severe economic crisis. ಮತ್ತೆ Indo-US ರಿಲೇಷನ್ಸ್ ಇರ್ಬೋದು, ಮತ್ತೆ ಬಹಳ ನಿಜವಾಗ್ಲೂ ಅವ್ರು ಬರ್ತಿರ್ಬೇಕು ಅಂದ್ರೆ ಒಂದು ನಮ್ಗೆ ಇಡೀ ದಿವಸ ಬೇಕಾಗುತ್ತೆ ನಮ್ಮ ಮನಮೋಹನ್ ಸಿಂಗ್ ಸರ್ ಬಗ್ಗೆ. ಸೊ ಹಾಗಾಗಿ